ನಮಸ್ಕಾರ ಸ್ನೇಹಿತರೆ, ದ ಪವರ್ ಆಫ್ ಮೈಂಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿಟ್ರಿನ್ ಕ್ರಿಸ್ಟಲ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಕ್ರಿಸ್ಟಲ್ ಹೇಗೆ ಹಣವನ್ನು ಆಕರ್ಷಿಸುತ್ತೆ, ಹೇಗೆ ನಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ, ಹಾಗೆ ಈ ಕ್ರಿಸ್ಟಲ್ನ ಯಾವ ರೀತಿ ಯೂಸ್ ಮಾಡಬೇಕು ಎಂಬುದರ ಕುರಿತು ಮಾಹಿತಿಯನ್ನು ನೋಡೋಣ. ಇದೊಂದು ಪ್ಯೂರ್ ಪವರ್ ಕ್ರಿಸ್ಟಲ್ ಅಂತಲೇ ಹೇಳ್ತಾರೆ. ಇದರ ನಿಜವಾದ ಪ್ರಯೋಜನಗಳು ನಿಮಗೆ ನಾನೀಗ ತಿಳಿಸಿಕೊಡ್ತೇನೆ. ಹಾಗಿದ್ದರೆ ಸಿಟ್ರಿನ್ ಕ್ರಿಸ್ಟಲ್ ಅಂದರೆ ಏನು? ಸಿಟ್ರಿನ್ ಎಂದರೆ ಕನ್ನಡದಲ್ಲಿ ಸೂರ್ಯಕಾಂತಿ ರತ್ನ ಅಥವಾ ಕಿತ್ತಳೆ ಬಣ್ಣದ ಕ್ರಿಸ್ಟಲ್ ಅಂತ ಕರೀತಾರೆ. ಇದು ನೈಸರ್ಗಿಕವಾದ ಕ್ರಿಸ್ಟಲ್ ಆಗಿದ್ದು ಸೂರ್ಯ ಶಕ್ತಿಯನ್ನು ಪ್ರತಿಬಿಂಬಿಸುವ ಒಂದು ಪವರ್ಫುಲ್ ಕ್ರಿಸ್ಟಲ್ ಆಗಿದೆ. ಇದನ್ನು ಅಬೆಂಡೆನ್ಸ್ ಸ್ಟೋನ್, ಮರ್ಚೆಂಟ್ ಸ್ಟೋನ್, ಪ್ರಾಸ್ಪರಿಟಿ ಕ್ರಿಸ್ಟಲ್ ಎಂದು ಸಹ ಕರೀತಾರೆ. ಈ ಕ್ರಿಸ್ಟಲ್ ಮನಸ್ಸಿಗೆ ಶಾಂತಿ, ಧೈರ್ಯ ಮತ್ತು ಹಣವನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ. ಹಣವನ್ನು ಈ ಕ್ರಿಸ್ಟಲ್ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ, ಇದು ವ್ಯವಹಾರಗಳಲ್ಲಿ ಅಂದರೆ ಬಿಸ್ನೆಸ್ಗಳಲ್ಲಿ ಲಾಭ, ಸೇವೆಗಳಲ್ಲಿ ಸೀಮಿತ ವೇತನವಲ್ಲದೆ ಹೆಚ್ಚಳವನ್ನು ತಂದುಕೊಡುತ್ತೆ. ಹಾಗೆ ಈ ಕ್ರಿಸ್ಟಲ್ನ ಪರ್ಸ್, ಕ್ಯಾಶ್ ಬಾಕ್ಸ್, ಹಣದ ಲಾಕರ್ ಇವುಗಳಲ್ಲಿ ಇಟ್ಟರೆ ಹಣ ಉಕ್ಕಿ ಉಕ್ಕಿ ಬರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಕೆಲವರು ಹಣವನ್ನು ಅತಿಯಾಗಿ ಖರ್ಚು ಮಾಡ್ತಾ ಇರ್ತಾರೆ. ಅವ್ರಿಗೆ ಬೇಕಾಗಿರುವಂಥದ್ದು, ಬೇಡದೇ ಇರುವಂಥದ್ದು ಎಲ್ಲದನ್ನು ಪರ್ಚೇಸ್ ಮಾಡಿ ಸುಮ್ಮನೆ ಹಣವನ್ನು ವ್ಯಯ ಮಾಡ್ತಾ ಇರ್ತಾರೆ. ಅಂಥವರು ಈ ಕ್ರಿಸ್ಟಲ್ನ ಯೂಸ್ ಮಾಡೋದ್ರಿಂದ ಅವರಲ್ಲಿ ಒಂದು ಸೇವಿಂಗ್ಸ್ ಮನೋಭಾವ ಜಾಗೃತಗೊಳ್ಳುತ್ತೆ, ಹಾಗೆ ಖರ್ಚನ್ನು ಕಡಿಮೆ ಮಾಡುತ್ತೆ. ಈ ಕ್ರಿಸ್ಟಲ್ನ ಮನಿ ಮ್ಯಾಗ್ನೆಟ್ ಅಂತ ಕರೆದರೂ ಕೂಡ ತಪ್ಪೇನಿಲ್ಲ. ಇದು ಹಣವನ್ನು ಆಕರ್ಷಿಸುವ ಫ್ರೀಕ್ವೆನ್ಸಿ, ಸ್ಪಿರಿಚುವಲ್ ವೈಬ್ರೇಷನ್ನ ಹೈ ಮಾಡುತ್ತೆ. ಕರಿಯರ್ ಗ್ರೋತ್ ಮತ್ತು ಸಕ್ಸಸ್ಗೆ ಈ ಕ್ರಿಸ್ಟಲ್ ಯಾವ ರೀತಿ ಉಪಯೋಗ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ, ಇದು ನಮ್ಮಲ್ಲಿರುವ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂದರೆ ಮಣಿಪುರ ಚಕ್ರ ಅದನ್ನು ಶಕ್ತಿಯುತಗೊಳಿಸುತ್ತೆ. ನಮ್ಮಲ್ಲಿರುವ ಆತ್ಮವಿಶ್ವಾಸ, ಸ್ಪಷ್ಟ ಚಿಂತನ ಶಕ್ತಿ, ಹೊಸ ಹೊಸ ಆಲೋಚನೆಗಳನ್ನು ಇಮ್ಮಡಿ ಮಾಡುತ್ತೆ. ಹಾಗೆ ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಹೊರಟಿದ್ರೆ ಅದಕ್ಕೆ ಸಕ್ಸಸ್ ತಂದುಕೊಡುತ್ತೆ. ಹಾಗೆ ಕೆಲಸಗಳಲ್ಲಿ ಅಧಿಕಾರ ಸ್ಥಾನ, ಹೊಸ ಹೊಣೆಗಾರಿಕೆ, ಈ ಥರ ಅಪೋರ್ಚುನಿಟಿಗಳನ್ನು ನಮ್ಮನ್ನು ಹುಡುಕಿ ಬರೋ ಹಾಗೆ ಮಾಡುತ್ತೆ. ಯಾವುದೇ ರೀತಿಯಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಈ ಕ್ರಿಸ್ಟಲ್ ಮಹತ್ತರ ಪಾತ್ರವನ್ನು ವಹಿಸುತ್ತೆ. ದುರ್ಬಲ ನಿರ್ಧಾರಗಳ ಸಾಧ್ಯತೆಯನ್ನು ತುಂಬ ಕಡಿಮೆ ಮಾಡುತ್ತೆ. ಈ ಕ್ರಿಸ್ಟಲ್ನ ಬಳಸುವ ವಿಧಾನ ಬಂದು, ಇದನ್ನು ಬೆಳ್ಳಿ ಅಥವಾ ಚಿನ್ನದ ಉಂಗುರ ಮಾಡಿ ಧರಿಸಬಹುದು, ಅಥವಾ ಬ್ರೇಸ್ಲೆಟ್, ಪೆಂಡೆಂಟ್ ಮಾಡಿ ಕೂಡ ಧರಿಸಬಹುದು. ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದಾದರೆ, ಪ್ರತಿದಿನ ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ ಇಟ್ಟು ಕೂಡ ಇದನ್ನು ಕ್ಲೆನ್ಸ್ ಮಾಡ್ಬೋದು. ಹಾಗೆ ಉಪ್ಪಿನ ನೀರಿನಲ್ಲಿ ಕೆಲವೇ ನಿಮಿಷಗಳನ್ನು ಹಾಕಿ ನಂತರ ಅದನ್ನು ತೆಗೆದು ಬಿಸಿ ನೀರಿನಲ್ಲಿ ತೊಳೆದು ಯೂಸ್ ಮಾಡ್ಬೋದು. ಇದನ್ನು ನೀರು ಹಾಕಿ ನಾವು ಕ್ಲೆನ್ಸ್ ಮಾಡುತ್ತಲ್ಲ, ಆವಾಗ ಶುದ್ಧವಾದ ನೀರು, ಬಾವಿ, ಮಳೆ ಅಥವಾ ನದಿ ಈ ರೀತಿ ಮೂಲಗಳಿಂದ ಬರುವಂಥ ನೀರನ್ನ ಯೂಸ್ ಮಾಡಿ. ಈ ಕ್ರಿಸ್ಟಲನ್ನು ನೀವು ಡೈರೆಕ್ಟಾಗಿ ಕ್ರಿಸ್ಟಲ್ ಮಾರಾಟಗಾರರಿಂದ ಪರ್ಚೇಸ್ ಮಾಡೋದು ತುಂಬ ಉತ್ತಮ. ಯಾಕಂತ ಹೇಳಿದರೆ ಹೊರಗಡೆ ನಿಮಗೆ ಫೇಕ್ ಕ್ರಿಸ್ಟಲ್ ಸಿಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಅಥವಾ ಉದ್ಯೋಗದ ವಿಚಾರದಲ್ಲಾಗಿರ್ಬೋದು, ನೀವು ಅಭಿವೃದ್ಧಿ ಕಾಣಬೇಕು ಅಂತ ಇದ್ದರೆ ಈ ಕ್ರಿಸ್ಟಲ್ನ ಯೂಸ್ ಮಾಡಿ. ಇದು ಖಂಡಿತವಾಗಿಯೂ ನಿಮಗೆ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಿಮ್ಮ ಪ್ರಯತ್ನ ಕೂಡ ತುಂಬ ಮುಖ್ಯ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.